ಬಸವಸಾಗರ ಜಲಾಶಯ ಎಡದಂಡಿ ಕಾಲುವೆಗೆ 8,000 ಬದಲು 10,000 ಕ್ಯೂಸೆಕ್ ನೀರು ಹರಿಸಲು ಮಾಜಿ ಸಚಿವ ರಾಜು ಗೌಡ ಮನವಿ. ಐಸಿಸಿ ಸಭೆ ತೀರ್ಮಾನದಂತೆ ನಾರಾಯಣಪುರ ಬಸವಸಾಗರ ಜಲಾಶಯ ಎಡದಂಡಿ ಕಾಲುವೆ ಮೂಲಕ 8,000 ಕ್ಯೂಸೆಕ್ಸ್ ನೀರು ಕಾಲುವೆಗೆ ಹರಿಬಿಡುತ್ತಿದ್ದು, ಕಾಲುವೆಯ ಕೊನೆ ಭಾಗದ ರೈತರ ಜಮೀನುಗಳಿಗೆ ನೀರು ಬರದೇ ಇರುವ ಕಾರಣದಿಂದ ಇಂದು ನಾರಾಯಣಪುರ ಮುಖ್ಯ ಇಂಜಿನಿಯರ್ ಕಚೇರಿಗೆ ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಹಾಗೂ ಮಾಜಿ ಸಚಿವ ನರಸಿಂಹ ನಾಯ್ಕ ಅವರು ಭೇಟಿ ನೀಡಿ ಕಾಲುವೆಗೆ 8,000 ಕ್ಯೂಸೆಕ್ ನೀರು ಬದಲು 10,000 ಕ್ಯೂಸೆಕ್ ನೀರು ಹರಿಬಿಟ್ಟರೆ ಕಾಲುವೆ ಕೊನೆ ಭಾಗದ ರೈತರ ಜಮೀನುಗಳಿಗೆ ನೀರು ತಲುಪಬಹುದೆಂದು ಅಧಿಕಾರಿಗಳಿಗೆ ಮನವಿ ಮಾಡಿಕೊಂಡರು. ಅಧಿಕಾರಿಗಳು ಈ ಮನವಿಗೆ ಸ್ಪಂದಿಸಿ ನೀರು ಹರಿಸುವುದಾಗಿ ಹೇಳಿದರು. ಈ ಸಂದರ್ಭದಲ್ಲಿ ಬಿಜೆಪಿ ಪಕ್ಷದ ಮುಖಂಡರಾದ ವೀರೇಶ್ ಬಿ ಚಿಂಚೋಳಿ, ಸಂಗಣ್ಣ ವೈಲಿ, ಮೇಲಪ್ಪ ಗುಳಗಿ, ಇನ್ನು ಅನೇಕರು ಬಿಜೆಪಿ ಪಕ್ಷದ ಕಾರ್ಯಕರ್ತರು ಭಾಗವಹಿಸಿದ್ದರು. ರಸೂಲ್ ಬೆನ್ನು, ಜಿಕೆ ನ್ಯೂಸ್ ಕನ್ನಡ, ಹುಣಸಗಿ. ಒಪ್ಪಿದ್ದಾರೆ. ಅದಕ್ಕೆ ನಾನು ಅವರಿಗೆ ಅಧಿಕಾರಿ ಕೃತಜ್ಞತೆ ಸಲ್ಲಿಸ್ತೇನೆ. ಮತ್ತು ಅವ್ರು ಇನ್ನೊಂದು ಒಳ್ಳೆ ಸಲಹೆನೆ ಕೊಟ್ಟರು. ಸರ್, ನೀವು ನಮಗೆ ಸಹಕಾರ ಮಾಡಬೇಕು, ರೈತರು ನಮಗೆ ಸಹಕಾರ ಮಾಡಬೇಕು. ನಾವೆಲ್ಲ ಅಧಿಕಾರಿಗಳು ಸಪೋರ್ಟ್ ತಗೊಂಡು, ಪೊಲೀಸ್ ಡಿಪಾರ್ಟ್ಮೆಂಟ್ ಸಪೋರ್ಟ್ ತಗೊಂಡು ಟೇಲ್ ಎಂಡ್ ಫಸ್ಟ್ ನೀರು ಕೊಟ್ಟು, ಏನು ರೈತರು ಟೇಲ್ ಎಂಡ್ ನೀರು ಕೊಟ್ಟು ಆಮೇಲೆ ಮಧ್ಯ ಭಾಗದವ್ರಿಗೆ ಮ್ಯಾಲೆ ಕೊಡ್ತೀವಿ ಅಂತ. ಇದು ಒಳ್ಳೆ ಸಲಹೆ. ಅಧಿಕಾರಿಗಳಿಗೆ ನಾನು ಕೃತಜ್ಞತೆ ಸಲ್ಲಿಸ್ತೇನೆ. ಮತ್ತು ರೈತರ ಹತ್ರ ನಾನು ಕೈ ಮುಗಿದು ಮನವಿ ಮಾಡಿಕೊಳ್ತಾನೆ, ದಯವಿಟ್ಟು ಯಾರು ಆತುರ ಪಡಕ್ ಹೋಗ್ಬೇಡ್ರಿ. ಟೇಲ್ ಎಂಡವ್ರಿಗೆ ನೀರು ಮುಟ್ಲಿ, ನಿಮ್ಗೆ ಮೇಲೆ ನೀರು ಬಂದೇ ಬರ್ತದ. ಇಲ್ಲ ನಾವು ತಗೊಂಡವ್ರೆ ನೀರು ತಗೊಂಡ್ವಿ, ಟೇಲ್ ಎಂಡ್ ರೈತರ ಸಾಯಂತ ಪರಿಸ್ಥಿತಿ ಬರ್ತದ. ಹಂಗಾಗಿ ಈ ಒಂದು 2 ಬೆಳೆ 2 ನೀರು ಕರೆಕ್ಟ್ ಆಗಿ ಕೊಟ್ಬಿಟ್ರೆ ರೈತರ ಬೆಳೆ ಪಾರ ಆಗ್ತಾವ. ಅದಕ್ಕೋಸ್ಕರ ಅವ್ರು ರಿಕ್ವೆಸ್ಟ್ ಮಾಡಿದ್ದೇವೆ. ಅವರು ಒಪ್ಪಿದ್ದಾರೆ. ಅವರು ನಮ್ಗೊಂದು ಸಲಹೆ ಕೊಟ್ಟಿದ್ದಾರೆ. ಹಂಗಾಗಿ ಫಸ್ಟ್ ಟೇಲೆಂಡರ್ಗೆ ನೀವು ನೀರು ಕೊಡ್ರಿ ಅಂತ ಹೇಳಿದೆವು. ಅವರು ಅಧಿಕಾರಿಗಳು ಎಲ್ಲ ತಗೊಂಡು ಈಗ ಅಲ್ಲಲ್ಲಿ ಕೆಲವೊಂದು ನಮ್ಮ ರೈತರು ಕೆನಾಲ್ಗಳು ಗೇಟ್ಗಳಿಗೆ ಬಂದು ಕಲ್ಲು ಹಾಕೋದು, ಅದು ಇದು ಕಲ್ಲು ಇಡೋದು, ಇಲ್ಲ ಮುಳ್ಳಿನ ಆಟೆ ಇಡೋದು ಮಾಡಕತ್ತಾರೆ. ಅವ್ರು ಹೇಳಿದಾರೆ ಅಧಿಕಾರಿಗಳು, ಸರ್ ಅಂತವ್ರಿಗೆ ನಾವು ಮುಲಾಜಿಲ್ಲದಂಗ ಕೇಸ್ ಮಾಡ್ತೀವಿ ಸರ್. ಟೇಲೆಂಡರ್ ನೀರ್ ಕೊಡ್ಬೇಕಂದ್ರೆ ನಾವು ಕೆಲವೊಂದು ಕಠಿಣ ಕ್ರಮ ತಗೋಬೇಕು. ನೀವು ಇದ್ರಾಗ ಅಡ್ಡು ಬರಬಾಡ್ರಿ ಅಂತ ಯಾರ ಇಲ್ಲಾಂದ್ರೆ ನಮ್ದು ಸಹಕಾರ ಅದ ನಿಮ್ಗೆ. ಯಾಕಂದ್ರೆ ಮೊದಲು ನಮ್ಮ ಟೇಲೆಂಡರ್ ನೀರು ಮುಟ್ಟಬೇಕನ್ನೋದ ಅಂತ ಹೇಳಿದೇವೆ. ಅದಕ್ಕೋಸ್ಕರ ಅವರು ಒಪ್ಪಿದ್ದಾರೆ. ನಾವು ರೈತರು ಎಲ್ಲರೂ ಸಹಕರಿಸೋಣ. ಯಾಕಂದ್ರೆ ಟೇಲೆಂಡರ್ ನೀರು ಬಂದು ಅಂತಂದ್ರೆ ಎಲ್ಲರೂ ಬದುಕ್ತೀವಿ. ಟೇಲೆಂಡರ್ ನೀರು ಬರ್ಬೇಕಂತಂದ್ರೆ ಯಾರಿಗೂ ಬದುಕಕ್ ಆಗಲ್ಲ. ಅದಕ್ಕೋಸ್ಕರ ಅಧಿಕಾರಿಗಳು ನಾವು ಮನವಿನೂ ಮಾಡಿದ್ವಿ. ಯಾವ್ದು 5 ದಿನ ಆಯ್ತು. ನೋಡಪ್ಪ, ಒಂದ್ ನಿಮಿಷ ಇಲ್ಲಿ ಕೇಳು. ಈಗ ನಿಮ್ ಸಮಯದಿಂದ ಲಾಭ ಬಂದದ್ದು. ಈಗ ಇಲ್ಲಿ ಅದ ತೀರ್ಮಾನ ಯಾವಾಗ ನೀರ್ ಬಂದ್ ಮಾಡೋದು, ಯಾವಾಗ ಚಾಲು ಮಾಡೋದು ಇಲ್ಲಿ ತಗೊಳಂಗಿಲ್ಲ. ಬೆಂಗಳೂರ ಕುಂತ ತೀರ್ಮಾನ ತಗೊಂಡಾರ. ಅದು ಇವ್ರ ಕೈಯಾಗಿಲ್ಲ. 8,000 ಕ್ಯೂಸೆಕ್ಸ್ ಬದಲ ನಾವ್ 10,000 ಕ್ಯೂಸೆಕ್ಸ್ ಬೇಡ ಅದಕ್ಕೆ ಅದನ್ನ ಒಪ್ಪಿಕೊಂಡಾರ. ಈಗ ನಾವೇನಂದ್ರ ಈಗ ನಿಮ್ಗ ಈ 4-5 ದಿನ 22 ತನ ನೀರ್ ಕೊಡ್ತಾರ. ಕೇಳಿ, 22 ತನ ನೀರ್ ಕೊಡ್ತಾರ. ಅದ್ರೊಳಗೆ ನಿಮಗೊಂದ್ ಟೇಲೆಂಡರ್ ಒಂದ್ ನೀರ್ ಬರ್ಬೇಕು. ಅದನ್ನ ನಾವು ಅವ್ರಿಗೆ ಮಾತಾಡಕ್ ಬಂದೀವಿ. ನಾನು ನೀನ್ ಹೇಳ್ದೆ ಹೇಳಕತ್ತೀನಿ ಅವ್ರಿಗೆ. 22 ಒಳಗೆ ಒಂದ್ ನೀರ್ ಬರ್ಬೇಕು. 1ರಿಂದ 6ನೇ ತಾರೀಕುವರೆಗೂ ನಮಗ್ ನೀರ್ ಬಿಟ್ಬೇಕು ಟೇಲೆಂಡರ್ಗೆ ಅಂತ ಹೇಳಿವಿ. ಅದಕ್ಕೆ ಒಪ್ಪಿಗೆ ಅಂದಾರ. ಬಿಟ್ರು ಅವರು ನಾವು ಇವತ್ತು ಖುಷಿಯಿಂದ ಹೊಂಟಿವಿ ನಿಮ್ ಕೂಡ. ಬಿಡಂಗಿಲ್ಲ ಅಂತಂದ್ರ ಎಲ್ಲ ಹೆಂಡ್ರ ಮಕ್ಳು ತಗೊಂಬಂದ್ ಇಲ್ಲೇ ಕುಂದ್ರ ಹೆಂಗಿದ್ರು ಸತ್ತ. ಈಗ ಏನಾಗ್ಯದ, ಅವ್ರು ಮಂಜುನಾಥ್ ಅವರು ಮಂಗಳೂರು ಆ ಕಡೆ ಮಂಡ್ಯ ಕಡೆ ಮಾಡಿ ನೋಡ್ಯಾರ ಕೆಲಸ. ಅಲ್ಲಿ ಹಿಂಗ ಅಡ್ಡಾಡಕ್ ಬಿಡಂಗಿಲ್ಲ. ಏನು ಮೊನ್ನೆ ಒಂದ್ TMC ನೀರ್ ಬಿಟ್ಟು ಅಂತ ರಾತ್ರಿ ಹಳ್ಳಕ್ ನದಿಗೆ ನೀರ್ ಬಿಟ್ರಲ್ಲ, ಹಂಗ ಮಂಡ್ಯ ಕಡೆ ಬಿಟ್ಟು ನೋಡೋಣ. ಅಡ್ಡಾಡಕ್ ಬಿಡಂಗಿಲ್ಲ, ಆಫೀಸರ್ಗೂ ಬಿಡಂಗಿಲ್ಲ, ರಾಜಕಾರಣಿಗಳಿಗೂ ಬಿಡಂಗಿಲ್ಲ. ನಮ್ ರೈತರು ಏನಂದ್ರ ಸಂಭಾಯ್ತಾರ ಪಾಪ. ತಮ್ಮ ನಳ್ಳಿಗ್ ತಾವ್ ಹಂಚಿ ಬದುಕೋರ. ಈಗ ಅದನ್ನು ನೀವು ಎಲ್ಲಾ ಮುಂಜಾನೆಯಿಂದ ಎಲ್ಲಾ ಊರನವ್ರಿಗೆ ಹೇಳಿರ್ತೀರಿ ಇವತ್ತು ಹೋಗಮ್ಮಂತ. 1,000 ಜನಕ್ಕೆ ಹೇಳಿರ್ತೀರಿ, ಒಂದ್ 50 ಜನ ಬಂದಿರಿ. ಯಾಕಂದ್ರೆ ನಮ್ ರೈತರಿಗೆ ಆ ನಾಲೆಜ್ ಇನ್ನೂ ಬರಲ್ಲ ಹೋಗ್ಯದ. ನಮ್ಗೆ ಹೆಂಗಾಗ್ಯದ ನಮ್ ರೈತರ ಪರಿಸ್ಥಿತಿ ಅಂದ್ರ, ನನ್ನ ಹೊಲ ಹಾಳಾದ್ರ ಚಿಂತಿಲ್ಲ, ಬಾಜಿ ಹೊಲವನ್ನ ಹಾಳಾದ್ರೂ ಖುಷಿ ಪಡ್ತಾನ. ಹಂಗಾದ್ರೆ ನಡೆಯಂಗಿಲ್ಲ. ಬಾಜಿ ಹೊಲವನು ಬದುಕಬೇಕು, ನಾವು ಬದುಕಬೇಕು. ಅದಕ್ಕೆ ನಾವು ಈಗ ಇವತ್ತೊಂದು ಒಳ್ಳೆ ಸಲಹೆ ಕೊಟ್ರ. ನಿನ್ನ ಆಸೆನೂ ನನ್ನ ಆಸೆನೆ ಅದೇ. ನಮಗ ಟೇಲೆಂಡರ್ ಫಸ್ಟ್ ಇವತ್ತು ಹೇಳ್ಯಾರ, ಟೇಲೆಂಡರ್ ಬಿಡ್ತೀವಿ ಅಂತ ಹೇಳ್ಯಾರ. ನನಗೆ ರಿಪೋರ್ಟ್ ತೋರಿಸಿದ್ರು. 10,000 ಕ್ಯೂಸೆಕ್ಸ್ ನೀರ್ ಬಿಟ್ಟಾರ. ಟೇಲೆಂಡರ್ ಮುಟ್ಸಂತ ವ್ಯವಸ್ಥೆ ಮಾಡ. ಮುಟ್ಲಿಲ್ಲ ಅಂತಂದ್ರ ಬರ ಮತ್ತೆ ಇಲ್ಲೇ ಕೂತು ಎತ್ಕೊಂಡು ಏನಂತ ಕೇಸ್ ಹಂಗ. ಅದಕ್ಕೆ ದಯವಿಟ್ಟು ಎಲ್ಲರೂ ರೈತರು ಸಹಕರಿಸಬೇಕು. ಟೇಲೆಂಡರ್ ನೀರು ಮುಟ್ಸಕ ಮ್ಯಾಲಿದ್ದ ರೈತರು ನೀವು ಸಹಕರಿಸಬೇಕು ಅಂತ ಎಲ್ಲರ ತನ ಮನವಿ ಮಾಡ್ತಾರೆ. ಕೋಟ್ ಪ್ಯಾಂಟ್
ಕಾಟನ್, ಶೇರ್ವಾನಿ, ಸೂಟಿಂಗ್, ಶಾರ್ಟಿಂಗ್, ಸ್ಯಾರಿ, ಡ್ರೆಸ್ ಮೆಟೀರಿಯಲ್ ಹಾಗೂ ಮದುವೆ ಸಮಾರಂಭಗಳ ಎಲ್ಲಾ ತರಹದ ಬಟ್ಟೆಗಳು ಹೋಲ್ಸೇಲ್ ದರದಲ್ಲಿ ಲಭ್ಯ. ಹಾಗಿದ್ರೆ ಎಂದೇ ಭೇಟಿ ನೀಡಿ ಆರ್ಕೆ ಫ್ಯಾಷನ್ ಕಲೆಕ್ಷನ್, ಬಸ್ ನಿಲ್ದಾಣ ಎದುರುಗಡೆ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8660601957.